ಇಡೀ ದಿನ ಏನೇನೋ ಆಗೋಯ್ತು. ಯಾಕೋ ಜೋಗ್ತವ ಹೋಗಿದ್ ಗಳಿಗೆಯಿಂದ ಎದೆ ಎಲ್ಲ ಡಬ ಡಬ ಅಂತಿದೆ ಸುಬ್ಬು. ಏನೋ ಅಪಶಕುನ ಅನ್ನಿಸ್ತಿದೆ, ಆದ್ರೆ ಹೇಳಕ್ಕಾಗ್ತಿಲ್ಲ. ಬಹುಶಃ ಜೋಗ್ತವ ಹೇಳ್ದ ಹಾಗೆ ನಾನು ಇವತ್ತು ಇಲ್ಲೇ ಉಳಿಬೇಕಾಗಿತ್ತೋ ಏನೋ. ಮಗಳು ನೋಡೋದನ್ನ ತಡೆಯಕ್ಕೆ ಅವಳೇ ಹೀಗೆಲ್ಲ ಮಾಡಿಸಿದ್ಲು ಅಂತ ಅನ್ನಿಸ್ತಾ ಇದೆ ನನಗೆ. ಎಂತ ಮಾತೇಳ್ದೆ ಸುಬ್ಬು, ಇದ್ರೂ ಇರ್ಬೋದು. ಬಹುಶಃ ಅದೇ ಕಾರಣಕ್ಕೆ ನನಗೆ ಭಯ ಆಗ್ತಿದ್ಯೋ ಏನೋ. ಏನೋ ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಯಾಕೋ ಅನ್ನು ತುಂಬಾ ನೆನಪಾಗ್ತಿದ್ದಾಳೆ ಸುಬ್ಬು. ಚಿಂತೆ ಮಾಡಬೇಡ, ನೀನ್ ಆರಾಮಾಗಿದ್ದಷ್ಟು ಮಗಳು ಆರಾಮಾಗಿರ್ತಾಳೆ ಅಂತ ಜೋಗ್ತವ ಹೇಳಿದ್ದು ತಾನೆ. ನೆನ್ಪಿಟ್ಕೋ ಪುಷ್ಪ, ಏನಾದಿದ್ರೆ ಅನು ಫೋನ್ ಮಾಡ್ತಾಳೆ. ಸುಮ್ನೆ ಚಿಂತೆ ಮಾಡ್ತಾ ಕೊರಗಬೇಡ. ತಾಯಿ ಎಲ್ಲವ ನನ್ನನ್ನು ಚೆನ್ನಾಗಿಟ್ಟಿರು. ಅವಳಾಗೆ ಏನು ಹೇಳಲ್ಲ, ನಾನಾಗೆ ಎಷ್ಟು ಅಂತ ಕೇಳಲಿ. ಅವಳ ಜೊತೆ ನೀನಿರಬೇಕು. ಆರ್ಯನ್ಗೆ ಎನಿ ಟೈಮ್ ಪ್ರಜ್ಞೆ ಬರ್ಬೋದು. ಅವನು ಎಚ್ಚರಾದಾಗ ಇಲ್ಲಿರಬಾರ್ದು. ಪ್ರಜ್ಞೆ ತಪ್ಪಿದಾಗ ಎಲ್ಲಿ ಯಾವ ಸ್ಥಿತಿನಲ್ಲಿದ್ನೋ ಅದೇ ಥರ ಎಲ್ಲ ಸೆಟಪ್ ಆಗಬೇಕು. ಓಕೆನಾ? ಸರಿ ಸರ್. ಆಮೇಲೆ ಡ್ರೈವರ್ಗೆ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನೇ ಹೇಳೋಕೆ ಹೇಳು. ಇಲ್ಲಿಂದ RS ಸೇಫಾಗಿ ಕರ್ಕೊಂಡೋಗಿ. ನಾನು ಇಲ್ಲಿದ್ದೀನಿ ಅಂತ ಆರ್ಯನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಕರ್ಕೊಂಡೋಗಿ. ಓಕೆ ಸರ್. ಹರ್ಷ, ಮಂದ, ನಾ ಕೇಳಿ ಸುದ್ದಿ ನಿಜನಾ? ಹೊಸ್ಮನೆ ಅನುಗ್ ಏನಾಯ್ತು? ಹರ್ಷ, ವಾಟ್ ಹ್ಯಾಪನ್ ಟು ಅನು? ಇಸ್ ಶಿ ಫೈನ್? ನೀ ಕಳ್ಸಿದ ಮೆಸೇಜ್ ನಿಜನಾ? ಯು ಟೂ ಲೇಟ್ ಮಾನ್ಸಿ. ಎಲ್ಲ ಕೈ ಮೀರೋದ್ಮೇಲೆ ಬರ್ತಾ ಇದೆಯಾ? ಏನ್ ಹಾಗಂದ್ರೆ ಏನಾಯ್ತು ಅನುಗೆ? ನಾನು ಯಾಕೆ ಬಂದೆ ಅನ್ನೋ ಹಾಗೆ ನೋಡ್ತಿದ್ಯಲ್ಲ ಹರ್ಷ. ನಾನು ವಾಪಸ್ ಬಂದಿದ್ದು ನಿನಗೇನು ಅನಿಸ್ತಿಲ್ವಾ? ನೀನು ಹಾಗೆ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹೋಗೋ ನಿರ್ಧಾರನೂ ನಿಂದೆ ಆಗಿತ್ತು, ಬರೋ ನಿರ್ಧಾರನೂ ನಿಂದೆ. ಹರ್ಷ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡ. ಇದು ನಿನ್ನ ಮನೆ ಮಾನ್ಸಿ. ನೀನು ಇಲ್ಲಿ ಹೇಗೆ ಬೇಕೋ ಹಾಗಿರೋ ಫ್ರೀಡಮ್ ನಿನಗಿದೆ. ಫೈನ್. ಅನುಗ್ ಏನಾಯ್ತು ಅನ್ನೋದನ್ನ ಕರೆಕ್ಟಾಗಿ ಹೇಳು. ನೀನು ಕಳ್ಸಿದ ಮೆಸೇಜ್ ನಿಜನಾ? ಈಗ ಬಂದಿದೆಯಲ್ಲ, ಹೋಗಿ ನೋಡು. ಬಂದ್ಯಾ ಮನ್ಸಿ? ಮಾಮಿಲ್ಲ ಅನು. ಹರ್ಷ, ಡಾಕ್ಟರ್ ಇನ್ನೂ ಬಂದಿಲ್ವಾ? ಬರ್ತಿದ್ದಾರಮ್ಮ, ನೀನು ರೀಚ್ ಆಗ್ತಿದ್ದಾರೆ. ಏಯ್ ಬಾಯ್ ಬೇಡ. ನಾವು ಹೇಳ್ದಂಗೆ ಮಾಡ್ತೀಯ ತಾನೇ?
ನಾನು ಜೆಂಡೆನ ಕಳ್ಕೊಂಡ್ಬಿಟ್ಟೇನು ಸರ್. ನಾನು ಜೆಂಡೆನ ಕಳ್ಕೊಂಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಅವನು, ನನ್ನ ಕ್ಷಮಿಸ್ಬಿಡು ಸರ್. ನಾನು ನಿನ್ನಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ನನಗೆ ಜೆಂಡೆ ತುಂಬ ಮುಖ್ಯ, ನನಗೆ ಜೆಂಡೆ ಮುಖ್ಯ. ಸರ್ ಲಿಖಿತ್ ಸರ್. ನಾನು ಸರ್ ಲಿಖಿತು. ಸರ್ ಲಿಖಿತ್ ಸರ್. ಲಿಖಿತ್, ನಾವೆಲ್ಲಿದ್ದೀವಿ? ಸರ್ ಕಾರ್ ಆಕ್ಸಿಡೆಂಟ್ ಆಗೋಯ್ತು ಸರ್. ಆಮೇಲೆ ಏನಾಯ್ತು ನಂಗೆ ಗೊತ್ತಿಲ್ಲ. ಎಚ್ಚರ ಆದಾಗ ನಾವಿಲ್ಲಿದ್ದೀವಿ. ತುಂಬ ಸುಸ್ತಾಗ್ತಿದೆ ಸರ್ ಮನೆಗೆ ಹೋಗೋಣ ಸರ್. ನೀವಿಲ್ಲ ಅಂತ ಮನೇಲಿ ಎಲ್ಲರೂ ಎಷ್ಟು ಗಾಬರಿ ಆಗಿರ್ತಾರೆ ಏನೋ. ನಾವು ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು? ಸರ್ ನನಗೂ ನೆನಪಿಲ್ಲ ಸರ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನಡಿ ಮನೆಗೆ ಹೊರಡೋಣ. ನಾನು ಕಾಯ್ತಿರ್ತಾಳೆ. ತುಂಬ ಸಮಯ ಆಗಿರೋ ಹಾಗೆ ಅನಿಸ್ತಿದೆ. ಹ್ಞೂ ಸರ್. ನಾನು ಎಚ್ಚರಾದಾಗ ನಾನು ಫೋನ್ ಮಾಡಕ್ಕೆ ನೋಡಿದೆ. ನನ್ನ ಫೋನು ಸ್ವಿಚ್ ಆಫ್ ಆಗಿದೆ. ನಿನಗೇನು ಆಗಿಲ್ಲ ತಾನೆ? ಇಲ್ಲ ಸರ್. ಸರಿ ನಡಿ, ಮೊದಲು ಮನೆ ಹೊರಡೋಣ. ಅನು ಖಂಡಿತ ನನಗೆ ಫೋನ್ ಮಾಡಿರ್ತಾಳೆ. ಫೋನ್ ಸ್ವಿಚ್ ಆಫ್ ಆಗಿರೋದನ್ನ ತಿಳಿದು ಎಷ್ಟೊಂದು ಗಾಬರಿ ಪಡ್ಕೊಂಡಿರ್ತಾಳೋ ಏನೋ. ಈ ಝೇಂಡೆ ಎಲ್ಲಿದ್ದಾನೆ ಅಂತಾನೇ ಗೊತ್ತಾಗ್ತಿಲ್ಲ. ಝೇಂಡೆ ಎಲ್ಲೋ ಇದೆಯಾ? ಯಾಕೋ ಹೀಗೆ ನನ್ನ ಸತಾಯಿಸ್ತಾ ಇದೆಯಾ? ಹಾರ್ಟ್ ಬೀಟ್ ಸಾಕು ಸರಿಯಾಗಿ ಕೇಳ್ತಾನೆ ಇಲ್ಲ. ಪಲ್ಸ್ ಆಕ್ಸಿಮೀಟರ್ ಕನೆಕ್ಟ್ ಮಾಡಿ ಡಾಕ್ಟರ್. ಡಾಕ್ಟರ್ ಇಂಪಲ್ಸಸ್ ಕಾಣ್ತಾನೆ ಇಲ್ಲ. ಕಾರ್ಡಿಯಾಕ್ ಮಸಾಜ್ ಮಾಡಿ ಇಮಿಡಿಯೇಟ್ಲಿ. ಸರ್ ರಿಸಲ್ಟ್ ನೋಡಿ. ಅಪಿಯರೆನ್ಸ್ ಆಗ್ತಾ
ಅಮ್ಮ ಅಮ್ಮ ಆರ್ಯ ಆರ್ಯ ಎಲ್ಲೋಗಿದ್ದೆಪ್ಪ? ಅಮ್ಮ ನಿಮಗೇನು ಆಗಿಲ್ಲ ಅಲ್ವಾ? ಅಮ್ಮ ಹೊರಗಡೆ ಆಂಬ್ಯುಲೆನ್ಸ್ ನಿಂತಿದೆ. ಯಾರಿಗೇನಾಗಿದೆ? ಅದು ಹೇಳಿಮ್ಮ, ಯಾರಿಗೇನಾಗಿದೆ? ನೀನು ಎಲ್ಲ ಹೋಗಿದ್ಯಪ್ಪ? ಅಮ್ಮ ನಾನು ಜೆಂಡನ ಹುಡ್ಕೋ. ಅಮ್ಮ ಜೆಂಡೆ ವಾಪಸ್ ಬಂದ? ಅವನಿಗೇನಾದ್ರೂ ಆಗಿದೆಯಾ? ಸಾಕು ಯಾವಾಗಲೂ ಜೇಂಡೆ ಕಾಳಜಿನ? ಬರೀ ಜೇಂಡೆ ಜೇಂಡೆ. ನಿಮ್ಗೆ ಈ ಮನೇಲಿ ಬೇರೆ ಯಾರು ಕಾಣಿಸೋದೇ ಇಲ್ವಾ? ನಿಮ್ಗೆ ಗೊತ್ತಾಗುತ್ತೆ. ಹೋಗಿ ನೋಡಿ ಅಲ್ಲಿ ಯಾರಿಗೇನಾಗಿದೆ ಅಂತ. ಅನು ಡಾಕ್ಟರ್ ಇನ್ಕ್ರೀಸ್ ಮಾಡಿ. ಅನು ಡಾಕ್ಟರ್, ನನ್ನ ಅನುಗೇನಾಯ್ತು? ಏನಾಯ್ತು ನನ್ನ ಅನುಗೆ? ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಅನುವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋ ಬದಲು ಮನೇಲಿ ಯಾಕೆ ಚಿಕಿತ್ಸೆ ಕೊಡ್ತಿದ್ದೀರಾ? ಸರ್ ಪ್ಲೀಸ್ ಕಾಮ್ ಡೌನ್. ರೆಗ್ಯುಲರ್ ಹಾರ್ಟ್ ಬೀಟ್ ರೆಸ್ಟೋರ್ ಆಗಿದೆ, ಬಟ್ ಶಿ ವಾಸ್ ಇನ್ ಸಮ್ ಬಿಗ್ ಶಾಕ್. ಅಂತ ದೊಡ್ಡ ಆಘಾತ ಏನಾಗಿತ್ತು? ಅನು ಅಕ್ಕಿಗೆ ಆಕ್ಸಿಡೆಂಟ್ ಆಗಿತ್ತು. ನಾನು ನೋಡಿದಾಗ ಅದಕ್ಕೆ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ಶಿ ವಾಸ್ ಇನ್ ಅನ್ ಅನ್ಕಾನ್ಶಿಯಸ್ ಸ್ಟೇಟ್. ಡಾಕ್ಟರ್ ಮೆಡಿಸಿನ್ಸ್ ಇಮಿಡಿಯೇಟ್ಲಿ ತರಿಸ್ಬಿಡಿ. ಶ್ಯೂರ್ ಸರ್. ದಿವ್ಯಾ, ಮರಕ್ಕೆ ಡಿಕ್ಕಿ ಹೊಡೆದಿತ್ತ? ನನ್ನ ಮತ್ತೆ ನನ್ನ ಮಗು ಜೀವ ಕಾಪಾಡಿದ್ಯಾ ತಾಯಿ? ಡಾಕ್ಟರ್ ಇಮಿಡಿಯೇಟ್ಲಿ ಮೆಡಿಸಿನ್ಸ್ ಎಲ್ಲ ತರಿಸ್ಬಿಡಿ. ಪೇಷಂಟ್ ರೆಸ್ಟ್ ಮಾಡಲಿ, ಮಿಗ್ದವ್ರೆಲ್ಲ ಆಚೆ ಇರಲಿ ಕೇಳಿ. ಓಕೆ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಾವು ಶಿ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ನಥಿಂಗ್ ಟು ವರಿ. ಸೊ ನೀವೆಲ್ಲ ಪ್ಲೀಸ್. ನರ್ಸ್, ಆಪರೇಟರ್ಸ್ ಎಲ್ಲ ಕ್ಲಿಯರ್ ಮಾಡಿ. ಅನು
ಏನಾಯ್ತನು? ನನಗೇನೂ ಆಗಿಲ್ಲ ಸರ್, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದೆಯಾ ಈಗ? ನನ್ನ ಕ್ಷಮಿಸೋನು. ಏನಾಯ್ತನು? ನೀವೇ ಹೇಳಬೇಕು. ನೀವೆಲ್ಲ ಹೋಗಿದ್ರಿ? ನಿಮ್ಮನ್ನು ಹುಡ್ಕೊಂಡೆ ನಾನು ಬಂದಿದ್ದು. ನಿಮ್ಮಿಂದಾನೇ. ನನ್ನಿಂದ ಹೀಗಾಯ್ತಾ? ನನ್ನಿಂದ ಹೀಗಾಯ್ತಾ? ನಾನೇ ಕಾರಣ ಅಂತಂದ್ರೆ ನನ್ನ ಕ್ಷಮೆನೇ ಇಲ್ಲ. ನನಗೆ ನೀನೆಷ್ಟು ಮುಖ್ಯನೋ ಅಷ್ಟೇ ಚೆಂಡೇನೂ ಮುಖ್ಯ. ಆದ್ರೆ ನೋಡು, ಈಗ ಚೆಂಡೇನೇ ಇಲ್ಲ. ನನ್ನ ಕಣ್ ತಪ್ಪಿಸಿ ಅವನು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೀತಿದೆ, ಆದರೆ ಅವನೇ ಇಲ್ಲ ಅಂತಂದ್ರೆ ಇದು ಹೇಗೆ ಸಾಧ್ಯನು? ನಿನಗೂ ಅಪಘಾತ ಆಯಿತು, ಚೆಂಡೆನ ಹುಡ್ಕೊಂಡು ಹೋದ್ ನನಗೂ ಅಪಘಾತ ಆಯಿತು, ಆದರೆ ಅವನಿಲ್ಲ. ನಮ್ಮ ಸುತ್ತ ಏನೋ ನಡೀತಿದೆ ಅನ್ನೋ ನನಗೇನು ಅರ್ಥನೇ ಆಗ್ತಿಲ್ಲ. ಆದರೆ ಅದಾಗಿದ್ದೆ ಚೇಂಡೆ ಸರ್ ಪತ್ತೆ ಇಲ್ಲ ಅಂದರೆ ಏನರ್ಥ ಸರ್? ಅವನಿಗೇನು ಆಗಿದೆ ಅಂತಾನೆ ಅರ್ಥ. ಅವನಿಗೆ ಯಾರೋ ಏನೋ ಮಾಡಿದ್ದಾರೆ. ಚೆಂಡೆಗೆ ನಮ್ಮ ಬದುಕಿಂದ ದೂರ ಇಟ್ಟು ನಮ್ಮನ್ನ ನಿರ್ನಾಮ ಮಾಡೋದಕ್ಕೆ ಯಾರೋ ಸಂಚು ಮಾಡ್ತಿದ್ದಾರೆ. ಅದು ನಿಮ್ಗೆ ಹಾಗನ್ಸುತ್ತಾ ಸರ್? ಚೇಂಡೆ ಸರ್ಗೆ ಯಾರೋ ಏನೋ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಹೌದನು, ಹೌದು. ಚೆಂಡೆ ಪತ್ತೆನೇ ಇಲ್ಲ ಅಂತಂದ್ರೆ ಇನ್ನೇನು ಕಾರಣ ಇರೋದಕ್ಕೆ ಸಾಧ್ಯ? ಅವನಿಗೇನು ಅಪಾಯ ಇದೆ ಅನ್ನೋದಷ್ಟೇ ನನಗೆ ಗೊತ್ತು. ನಿನಗೆ ಅಪಘಾತ ಆದಾಗ ನಾನು ಅಲ್ಲೆಲ್ಲೋ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವನು ಬರಬೇಕಿತ್ತಲ್ಲ. ನನ್ನ ಗೆಳೆಯ, ನನ್ನ ಆಪ್ತ ರಕ್ಷಕ ಬಂದಿಲ್ಲ ಅಂತಂದ್ರೆ ಅವನಿಗೇನು ಆಗಿದೆ ಅಂತಾನೆ ಅರ್ಥ. ಮೊದಲು ಚೆಂಡೆ ನನಗೆ ಸಿಗಬೇಕು, ಅವನು ನನಗೆ ಸಿಗಬೇಕು ಅಷ್ಟೇ. ಅಲ್ಲಿವರೆಗೂ ನನಗೆ ಸಮಾಧಾನ.